ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. 2 ವರ್ಷ 8 ತಿಂಗಳು ಟೈಮ್ ಕೂಡ ಇದೆ. ಇನ್ನೇನು ಸರ್ಕಾರ ರಚನೆಯಾಗುವುದಕ್ಕೂ ಮುಂಚೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂತಹ ತಂತ್ರಗಳಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡವರು ಉಪಮುಖ್ಯಮಂತ್ರಿ ಸಿಎಂ ಡಿಕೆ ಶಿವಕುಮಾರ್. ಹೌದು, ಎಲೆಕ್ಷನ್ಗೆ 1 ವರ್ಷ ಮೊದಲೇ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಆಚರಣೆ ಮಾಡೋ ಮೂಲಕ ನೆಕ್ಸ್ಟ್ ಸಿಎಂ ತಾವೇ ಆಗಬೇಕು ಅಂತ ಸಿದ್ದರಾಮಯ್ಯನವರ ಬಣ ತುಂಬಾನೇ ಪ್ರಯತ್ನ ಪಟ್ಟಿತ್ತು. ಆಗಿನ ಬಿಜೆಪಿ ಸರ್ಕಾರದ ಹುಳುಕುಗಳನ್ನ, ಕೆಟ್ಟ ಆಡಳಿತವನ್ನ ಪರಿಣಾಮಕಾರಿಯಾಗಿ ಜನರ ಮುಂದೆ ಇಟ್ಟು ತಮ್ಮ ಪರ ಜನರ ಒಲವನ್ನ ಪಡೆಯುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮಾಡಿದಂತಹ ತಂತ್ರಗಳು ಎಫೆಕ್ಟಿವ್ ಆಗಿ ಕೂಡ ಕಾಣಿಸಿಕೊಂಡಿದ್ವು. ಆದ್ರೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡುವಾಗ ಸಂಖ್ಯೆ ಗಣನೆಗೆ ಬಂತು. ಈಗಿನ ದುರ್ಬಲ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿಎಂ ಡಿಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಚುನಾವಣೆಯಲ್ಲಿ ಯಶಸ್ವಿ ತಂತ್ರಗಾರಿಕೆಗಿಂತ ಸಿದ್ದರಾಮಯ್ಯನವರ ಮಾಸ್ ಬೇಸ್ ಜಾಸ್ತಿ ಕಾಣಿಸ್ತು. ಹೀಗಾಗಿ ಸಿದ್ದರಾಮಯ್ಯನವರು 2ನೇ ಸಲ ಕೂಡ ಸಿಎಂ ಆದ್ರು. ಇನ್ನು 2025ರ ಡಿಸೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿತಾರೆ. ಆದ್ರೆ ಮುಂದಿನ ಡಿಸೆಂಬರ್ ವೇಳೆಗೆ ದೇವರಾಜ ಅರಸು ಅವರು 2 ಸಲ ಮುಖ್ಯಮಂತ್ರಿಯಾಗಿ ಒಟ್ಟು 7 ವರ್ಷ 7 ತಿಂಗಳು ಅಧಿಕಾರ ನಡೆಸಿದ್ರು. ಈಗ ಸಿದ್ದರಾಮಯ್ಯನವರು ಡಿಸೆಂಬರ್ 2025ರ ವೇಳೆಗೆ ಆ ದಾಖಲೆಯನ್ನ ಮುರಿತಾರೆ. ಕರ್ನಾಟಕದಲ್ಲಿ ಹೆಚ್ಚು ಅವಧಿಗೆ ಸಿಎಂ ಆದ ದಾಖಲೆಯನ್ನ ಬರೀತಾರೆ. ಬಹುಶಃ ಈ ಟೈಮ್ಗೆ ಕಾಂಗ್ರೆಸ್ ನಾಯಕತ್ವದಲ್ಲಿ ಬದಲಾವಣೆ ಆಗಬಹುದು ಅನ್ನೋ ಮಾತು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿರುವ ಪಾಳೆಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಪಾಳೆಯ ಇದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಪೂರ್ಣಾವಧಿಯನ್ನ ಸಿದ್ದರಾಮಯ್ಯನವರೇ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಪ್ರತಿಪಕ್ಷ ಬಿಜೆಪಿ ಮುಂದೆ ಅಧಿಕಾರ ಹಿಡಿಯುವುದಕ್ಕೆ ಕಾದು ಕೂತಿದೆ. ಕರ್ನಾಟಕ ರಾಜಕಾರಣದಲ್ಲಿ ಪ್ರತಿ ವಿಧಾನಸಭಾ ಚುನಾವಣೆಗೂ ಸರ್ಕಾರವನ್ನ ಚೇಂಜ್ ಮಾಡೋ ಸಂಪ್ರದಾಯದ ಆಧಾರದಲ್ಲಿ ತನಗೆ ಅಧಿಕಾರ ಸಿಗಬಹುದು ಅನ್ನೋದು ಕೆಲವರ ಲೆಕ್ಕಾಚಾರ. ಆದರೆ ಕರ್ನಾಟಕ ಬಿಜೆಪಿಯ ಈಗಿನ ವರ್ಚಸ್ಸನ್ನ ಕನ್ಸಿಡರ್ ಮಾಡಿದ್ರೆ ಇದು ಸಹಜವಾಗಿ ಚೇಂಜ್ ಆಗೋದು ಸ್ವಲ್ಪ ಕಷ್ಟನೇ. ಹೀಗಾಗಿ ಎಲೆಕ್ಷನ್ಗೂ ಮುಂಚೆ ಕಾಂಗ್ರೆಸ್ ಕರ್ನಾಟಕ ನೇತೃತ್ವವನ್ನ ಯಾರು ವಹಿಸಿಕೊಳ್ತಾರೆ ಅನ್ನೋದರ ಆಧಾರದಲ್ಲಿ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಬಿಜೆಪಿಯ ಮುಂದೆ 2 ಆಪ್ಷನ್ಸ್ ಇರೋದು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ನೆಕ್ಸ್ಟ್ ಎಲೆಕ್ಷನ್ ನಡೆದ್ರೆ ಅದಕ್ಕೆ ಒಂದಷ್ಟು ತಂತ್ರಗಾರಿಕೆಯನ್ನ ಹೆಣೆಯೋದು. ಜನವರಿ ವೇಳೆಗೆ ಸಿಎಂ ಡಿಕೆ ಶಿವಕುಮಾರ್ ಏನಾದ್ರೂ ಸಿಎಂ ಆಗಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ ಅದಕ್ಕೂ ಒಂದು ಹೊಸ ತಂತ್ರವನ್ನ ಹೆಣೆಯೋದು. ಇದೆರಡರಲ್ಲಿ ಬಿಜೆಪಿಯ ದೃಷ್ಟಿಕೋನ ಯಾವ ರೀತಿಯಾಗಿರುತ್ತೆ, ತಂತ್ರಗಾರಿಕೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಎಸ್, ಇಲ್ಲಿ ಮೊದಲಿಗೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನಾದ್ರೂ ಎಲೆಕ್ಷನ್ಗೆ ಹೋದ್ರೆ ಬಿಜೆಪಿಯ ಹೊಸತನವನ್ನ ಮಾಡೋದೇನು ಅಗತ್ಯವೇನಿಲ್ಲ. ಸಿದ್ದರಾಮಯ್ಯನವರು ಹೆಚ್ಚಾಗಿ ಜಾತಿಗಳ ಪ್ರಾಬಲ್ಯ, ಆರ್ಎಸ್ಎಸ್ ವಿರೋಧಿ ಸಿದ್ಧಾಂತದ ಮಾತು, ಎಸ್ಸಿ ಎಸ್ಟಿ ಸಮುದಾಯದ ಚಾಂಪಿಯನ್ ಅನ್ನೋ ನೆರೇಟಿವಿಟಿ, ಮುಸ್ಲಿಮರಿಗೆ ರಕ್ಷಣೆ ಸಿಗ್ಬೇಕಂದ್ರೆ ತಮ್ಮನ್ನ ಬೆಂಬಲಿಸಬೇಕು ಅನ್ನೋ ಸಂದೇಶಗಳ ಆಧಾರದಲ್ಲಿ ಚುನಾವಣೆಯನ್ನು ನಡೆಸ್ತಾರೆ. ಇನ್ನು ಬಿಜೆಪಿ ದೃಷ್ಟಿಕೋನದಲ್ಲಿ ಸಿದ್ದರಾಮಯ್ಯನವರ ತಂತ್ರಗಳೆಲ್ಲವೂ ಕೂಡ ಈಗಾಗಲೇ ಬಳಕೆ ಆಗಿದೆ. ಕೆಲವು ಜಾತಿಗಳನ್ನ ಇನ್ನೂ ಕೆಲವು ಜಾತಿಗಳು ತುಳಿತಾ ಇವೆ. ಅದನ್ನ ಸರಿಪಡಿಸುವುದಕ್ಕೆ ಜಾತಿಗಳ ಆಧಾರದಲ್ಲಿ ಸರ್ಕಾರದ ಯೋಜನೆಗಳನ್ನ ರೂಪಿಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಸೂತ್ರವಾದಂತೆ ಕಾಣ್ತಾ ಇದೆ. ಇನ್ನು ಬಿಜೆಪಿ 2018ರ ಚುನಾವಣೆಯಲ್ಲಿ ಈ ಅಸ್ತ್ರವನ್ನ ಸಮರ್ಥವಾಗಿ ಎದುರಿಸಿದೆ. ಜಾತಿಗಳನ್ನ ಒಡೆಯುವ ಮೂಲಕ ಸಮಾಜವನ್ನ ಸಿದ್ದರಾಮಯ್ಯನವರು ಒಡೆಯುತ್ತಾರೆ ಅಂತ ಬಿಜೆಪಿ ಅದರ ನಿರೂಪಣೆಯನ್ನ ಮಾಡುವಲ್ಲಿ ಒಂದಷ್ಟು ಸಕ್ಸಸ್ ಕೂಡ ಆಗಿದೆ. ಇನ್ನು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾನ್ಯತೆ ವಿಚಾರದಲ್ಲಿ ಕೈ ಹಾಕಿದ್ದು 2018ರ ಚುನಾವಣೆಯಲ್ಲಿ ತಿರುಗುಬಾಣವಾಯಿತು. ಹಾಗಾಗಿ ಈಗಲೂ ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ಅನುಮಾನದ ದೃಷ್ಟಿಯಿಂದಲೇ ನೋಡ್ತಾ ಇದೆ. ಮತ್ತೆ ಇದನ್ನ ಯಾವಾಗ ಬೇಕಾದ್ರೂ ಕೂಡ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿ ಸಮುದಾಯವನ್ನ ಗೊಂದಲಕ್ಕೆ ಈಡು ಮಾಡಬಹುದು ಅನ್ನೋ ಕಾರಣಕ್ಕೆ ಈಗಲೂ ಈ ಸಮುದಾಯದ ಮತಗಳು ಬಿಜೆಪಿ ಜೊತೆಯಲ್ಲೇ ಇದ್ದ ಹಾಗೆ ಕಾಣ್ತಾ ಇದೆ. ಹೌದು, ಬಿಜೆಪಿಯಲ್ಲಿ ನೋಡೋದಾದ್ರೆ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಿಸೋ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಕೋಪ ಇದೆ. ಇನ್ನು ಸಿದ್ದರಾಮಯ್ಯನವರು ಕಳೆದ ಸರ್ಕಾರದ ಅವಧಿಯಲ್ಲಿ ನಡೆಸಿದಂತಹ ಟಿಪ್ಪು ಜಯಂತಿಯೇ ಸರ್ಕಾರದ ವರ್ಚಸ್ಸನ್ನ ಕುಂದಿಸಿತ್ತು. ಮುಸ್ಲಿಂ ತುಷ್ಟೀಕರಣ ವಿಚಾರವನ್ನ ಮುಂದೆ ಮಾಡಿ ಮತದಾರನ್ನ ಧ್ರುವೀಕರಿಸುವಲ್ಲಿ ಬಿಜೆಪಿ ಪ್ರಾವೀಣ್ಯತೆಯನ್ನ ಪಡೆದುಕೊಂಡಿತ್ತು. ಇನ್ನು ಇದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಕೂಡ ಮುಸ್ಲಿಂ ಪರ ಅನ್ನೋ ಅನೇಕ ನಿರ್ಧಾರಗಳನ್ನ ಸರ್ಕಾರ ಕೈಗೊಂಡಿದ್ದು ಅದೆಲ್ಲದರ ಆರೋಪ ಈಗಾಗಲೇ ಸಿದ್ದರಾಮಯ್ಯನವರ ಮೇಲಿದೆ. ಎಲೆಕ್ಷನ್ ಟೈಮ್ ನಲ್ಲಿ ಇದಕ್ಕೊಂದು ಧ್ವನಿ ಕೊಟ್ರೆ ಸಾಕು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ಮೂಡಿಸುವುದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ಪಾಳೆಯದ ಮುಂದೆ ಇದ್ದು ಬಿಟ್ಟಿದೆ. ಇನ್ನು ತಾವು ಎಸ್ಸಿ ಎಸ್ಟಿ ಚಾಂಪಿಯನ್ ಅಂದುಕೊಂಡ್ರು ಕೂಡ ಒಳ ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯನವರ ನಿಲುವು ಒಂದಷ್ಟು ಕನ್ಫ್ಯೂಷನ್ ಅಂತ ಹೇಳಬಹುದು. ಅನೇಕ ವರ್ಷಗಳಿಂದ ಮೀಸಲಾತಿ ಲಭಿಸದೆ ವಂಚಿತರಾಗಿರುವ ಸಮುದಾಯಗಳಿಗೆ ಒಳ ಮೀಸಲಾತಿ ನ್ಯಾಯ ಕಲ್ಪಿಸುತ್ತೆ. ಆದರೆ ನಾಗಮೋಹನ್ ದಾಸ್ ಸಮಿತಿ ವರದಿಯನ್ನ ಬದಲಿಸಿದ ರೀತಿಯ ಮೀಸಲಾತಿ ಹೆಚ್ಚಳವನ್ನ ಅನ್ವಯಿಸೋದಕ್ಕೆ ಮಾಡಿದ ವಿಳಂಬದಿಂದ ಎಸ್ಸಿ ಸಮುದಾಯ ಈ ಹಿಂದಿನಷ್ಟು ದೃಢವಾಗಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದೆ ಅಂತ ಹೇಳೋಕಾಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಗ್ಯಾರಂಟಿ ಯೋಜನೆಗಳನ್ನ ಹೊರತುಪಡಿಸಿ 2028ರ ಚುನಾವಣೆಯಲ್ಲಿ ಬಿಜೆಪಿಗೆ ಹೊಸ
ಹೊಸ ಕಾರ್ಯ ಯೋಜನೆಯ ಅಗತ್ಯ ಇಲ್ಲ. 2018ರ ಚುನಾವಣೆಯಲ್ಲಿ ನಡೆಸಿದಂತಹ ಅನೇಕ ಕಾರ್ಯತಂತ್ರಗಳು 2028ರ ಚುನಾವಣೆಯಲ್ಲೂ ಕೂಡ ಬಿಜೆಪಿಯ ಕೈ ಹಿಡಿಯಬಹುದು. ಫಾರ್ ಎಕ್ಸಾಂಪಲ್, SC/ST ಸಮುದಾಯಗಳಿಗೆ ಮೋಸ, ಅಲ್ಪಸಂಖ್ಯಾತ ತುಷ್ಟೀಕರಣ, RSS ಕಾರ್ಯಕರ್ತರ ಮೇಲಿನ ಹಲ್ಲೆ, ಧರ್ಮಸ್ಥಳ ಪ್ರಕರಣ ಇತ್ಯಾದಿ ವಿಷಯಗಳು ಸಿಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ವರ್ಕೌಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ. ಇನ್ನು DCM DK ಶಿವಕುಮಾರ್ ನೇತೃತ್ವದಲ್ಲಿ ಎಲೆಕ್ಷನ್ ನಡೆದ್ರೆ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನ ಬಿಜೆಪಿ ರೂಪಿಸಬಹುದು ಅಂತ ನೋಡೋದಾದ್ರೆ, ಈಗಾಗಲೇ ಹೇಳಿದ ಹಾಗೆ DCM DK ಶಿವಕುಮಾರ್ ಚುನಾವಣಾ ತಂತ್ರಗಾರಿಕೆಯನ್ನ ನಡೆಸೋದ್ರಲ್ಲಿ ನಿಸ್ಸೀಮರು. ಕೇವಲ ಸೈದ್ಧಾಂತಿಕ ಸಾಂಪ್ರದಾಯಿಕ ಕಾರ್ಯತಂತ್ರ ಮಾತ್ರ ಅಲ್ಲ, ವೃತ್ತಿಪರರನ್ನ ನೇಮಿಸಿಕೊಂಡು ಅದರ ಆಧಾರದಲ್ಲಿ ಫೀಲ್ಡಿಂಗ್ ಗೆ ಇಳಿತಾರೆ. ಇದು 2023ರ ಚುನಾವಣೆಯಲ್ಲಿ ಪ್ರೂವ್ ಆಗಿದೆ. ಎಸ್, DCM DK ಶಿವಕುಮಾರ್ ರಣತಂತ್ರ ಬಹುತೇಕ ಬಿಜೆಪಿಯ ಚುನಾವಣಾ ರಣತಂತ್ರಕ್ಕೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ಸಿದ್ದರಾಮಯ್ಯನವರಿಗೆ 78 ವರ್ಷ, DCM DK ಶಿವಕುಮಾರ್ಗೆ 63 ವರ್ಷ, 15 ವರ್ಷಗಳ ವ್ಯತ್ಯಾಸ ಇದೆ. DCM DK ಶಿವಕುಮಾರ್ ಅವರು ಕಾಂಗ್ರೆಸ್ ನಲ್ಲಿ ಈಗಲೂ ಯುವ ಮುಖ ಅನ್ನೋ ಹಾಗೇನೆ ಕಾಣಿಸಿಕೊಳ್ತಾ ಇದ್ದಾರೆ. DK ಬೆಳೆಸ್ತಾ ಇರೋ ಅನೇಕ ನಾಯಕರ ವಯಸ್ಸು ಕೂಡ 40ರಿಂದ 50ರ ಆಸುಪಾಸಿನಲ್ಲಿದೆ. ಒಂದು ಯುವ ತಂಡ ಶಿವಕುಮಾರ್ ಅವರ ಬೆನ್ನಿಗಿದೆ. ಬಂಡೆ ಅನ್ನೋ ಪಂಚ್ ಲೈನ್ ಇದನ್ನ ಸಾಬೀತು ಮಾಡುತ್ತೆ. ಹೀಗಾಗಿ ಯುವಕರ ನಡುವೆ DCM DK ಶಿವಕುಮಾರ್ ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ನಲ್ಲಿ ಬೇರೆಯದ್ದೇ ರೀತಿಯ ಲೆಕ್ಕಾಚಾರ ಕೂಡ ಇದೆ. ಅದರಲ್ಲೂ ಸದಾ RSS ವಿರುದ್ಧ ಕಿಡಿಕಾರುವ ಕಾಂಗ್ರೆಸ್ಸಿಗರ ಲಕ್ಷಣ ಅನ್ನೋ ರೀತಿಯಲ್ಲಿ ಈಗಿನ ಕಾಂಗ್ರೆಸ್ ಹೈಕಮಾಂಡ್ ಭಾವಿಸಿದೆ. ಅದಕ್ಕೆ ಅನುಗುಣವಾಗಿ ಸಿದ್ದರಾಮಯ್ಯನವರ ಬಣ ಕೂಡ RSS ವಿರೋಧವನ್ನ ಒಂದು ಅಜೆಂಡಾವನ್ನಾಗಿ ಮಾಡಿಕೊಂಡಿದೆ. RSS ಅನ್ನ ವಿರೋಧ ಮಾಡ್ತಾನೆ, ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿಯನ್ನ ಕೂಡ ಕಟ್ಟಿಕೊಳ್ತಿದ್ದಾರೆ. ಆದರೆ DCM DK ಶಿವಕುಮಾರ್ ಸಾಫ್ಟ್ ಹಿಂದುತ್ವವನ್ನ ಅನೇಕ ಸಲ ತೋರಿಸಿ ಬಿಟ್ಟಿದ್ದಾರೆ. ಕುಂಭಮೇಳಕ್ಕೆ ಹೋಗಿದ್ದು, ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳಿದ್ದು, ಹಾಗಾಗಿ ಹಿಂದೂ ಧರ್ಮದ ಬಗ್ಗೆ ಧನಾತ್ಮಕವಾಗಿ ಮಾತನಾಡುವುದು ಕೂಡ ಇದೆ. ಇದು DKಯ ಮತ್ತೊಂದು ಪ್ಲಾನ್ ಅಥವಾ ವರ್ಕೌಟ್ ಕೂಡ ಆಗಿರಬಹುದು. ಹೌದು, ಕನಕಪುರ ಬಂಡೆ ಒಂದೊಂದು ಹೇಳಿಕೆಗಳನ್ನ ಕೊಡಬೇಕಾದಲ್ಲಿ ಯೋಚಿಸಿಯೇ ಕೊಡ್ತಾರೆ. ಅಷ್ಟೇ ಯಾಕೆ, ಮೊನ್ನೆ ತಾನೇ DCM DK ಶಿವಕುಮಾರ್ RSS ಶ್ಲೋಕವನ್ನ ಸದನದಲ್ಲೇ ಹೇಳಿದ್ರು. RSS ಸಂಘಟನೆಯನ್ನಾಗಲಿ ಬಿಜೆಪಿಯನ್ನಾಗಲಿ ವಸ್ತುನಿಷ್ಠವಾಗಿ ವಿರೋಧಿಸಬೇಕೇ ವಿನಃ ಶತ್ರುಗಳ ರೀತಿ ಕಾಣಬಾರದು ಅನ್ನುವ ಅವರ ಧೋರಣೆ ಬಿಜೆಪಿ RSS ನ ವಲಯದಲ್ಲೂ ಕೂಡ ಅವರಿಗೊಂದಿಷ್ಟು ಫ್ಯಾನ್ ಗಳನ್ನ ಕ್ರಿಯೇಟ್ ಮಾಡುವಂತೆ ಮಾಡಿತು. ಅದು ಹಾಗಂದ ಮಾತ್ರಕ್ಕೆ RSS ಬಿಜೆಪಿ ಬೆಂಬಲಿಗರು DK ಶಿವಕುಮಾರ್ ಅವರಿಗೆ ಮತ ಕೊಡೋದಿಲ್ಲ. ಆದರೆ ಯಾವುದೇ ಸೈದ್ಧಾಂತಿಕ ಹಿನ್ನೆಲೆ ಇಲ್ಲದ ಅತಿ ದೊಡ್ಡ ಸಂಖ್ಯೆಯ ನ್ಯೂಟ್ರಲ್ ಹಿಂದೂ ಮತದಾರರು ಸಿದ್ದರಾಮಯ್ಯನವರನ್ನ ವಿರೋಧಿ ಮಾಡಿದ್ರಿಂದ DCM DK ಶಿವಕುಮಾರ್ ಅವರನ್ನ ಸಪೋರ್ಟ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಇರಬಹುದು. ಇನ್ನು ಅದರಲ್ಲೂ ಕರ್ನಾಟಕದಲ್ಲಿರೋ ಬಿಜೆಪಿಯ ಸ್ಥಿತಿಯನ್ನ ನೋಡಿದ್ರೆ DCM DK ಶಿವಕುಮಾರ್ ನೇತೃತ್ವದ ನಿರ್ಧಾರದ ನಾಯಕತ್ವದಿಂದಲೇ ಹಿಂದೂಗಳ ರಕ್ಷಣೆ ಅಂತ ಭಾವಿಸಲೂಬಹುದು. ಇದು ಬಿಜೆಪಿಗೂ ಹಿಂದೂ ಮತಗಳಲ್ಲಿ ಒಂದಷ್ಟು ವಿಭಜನೆ ಕೂಡ ಮಾಡಬಹುದು. ಇನ್ನು DCM DK ಶಿವಕುಮಾರ್ ಅವರ ಜೊತೆಗೆ ಹೆಚ್ಚು ಶಾಸಕರು ಇಲ್ಲದೆ ಇದ್ರೂ ಕೂಡ ಹೆಚ್ಚು ಕಾರ್ಯಕರ್ತರಿದ್ದಾರೆ. ಇನ್ನು ಸಂಘಟನಾತ್ಮಕವಾಗಿ ಬಿಜೆಪಿ ರೀತಿಯಲ್ಲೇ ಕಾಂಗ್ರೆಸ್ ಪಕ್ಷವನ್ನ ನಿಭಾಯಿಸ್ತಾ ಇರೋದು DCM DK ಶಿವಕುಮಾರ್ ಅವರ ಹೆಗ್ಗಳಿಕೆ ಕೂಡ ಪಾತ್ರವಾಗಿದೆ. ಹೌದು, ಮಾರ್ಕ್ಸ್ ಪಕ್ಷವಾದ ಕಾಂಗ್ರೆಸ್ ನಲ್ಲಿ ಬಿಜೆಪಿ ರೀತಿಯ ಕೇಡರ್ ವ್ಯವಸ್ಥೆ ರೂಪಿಸೋದು ತುಂಬಾನೇ ಕಷ್ಟದ ವಿಚಾರ. ಈ ಕೆಲಸವನ್ನ ಒಂದು ಮಟ್ಟಿಗಾದ್ರೂ ಕಾಂಗ್ರೆಸ್ ನಲ್ಲಿ ಸಾಧಿಸಿದರೆ ಅದಕ್ಕೆ DCM DK ಶಿವಕುಮಾರ್ ಅವರ ನೇತೃತ್ವವೇ ಕಾರಣ. ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ಸಂಘಟನಾತ್ಮಕವಾಗಿ ಬಿಜೆಪಿಯನ್ನ ಫೇಸ್ ಮಾಡಬಲ್ಲ ಶಕ್ತಿ DCM DK ಶಿವಕುಮಾರ್ ಅವರ ನಾಯಕತ್ವಕ್ಕಿದೆ. ಇನ್ನು ಈಗಾಗಲೇ ಹೇಳಿದ ಹಾಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 2028ರ ಚುನಾವಣೆ ನಡೆದರೆ 2018ರ ಟೆಂಪ್ಲೇಟ್ ಅನ್ನೇ ಸ್ವಲ್ಪ ಚೇಂಜ್ ಮಾಡಿ ಬಿಜೆಪಿ ಚುನಾವಣೆ ಫೇಸ್ ಮಾಡಬಹುದು. ಆದ್ರೆ DCM DK ಶಿವಕುಮಾರ್ ನೇತೃತ್ವದಲ್ಲಿ ಎಲೆಕ್ಷನ್ ಆದ್ರೆ ಬಿಜೆಪಿ ಹೊಸ ಅಸ್ತ್ರಗಳನ್ನ ರೆಡಿ ಮಾಡಿಕೊಳ್ಬೇಕಾಗುತ್ತೆ. ಏಕಕಾಲದಲ್ಲಿ ಸಂಘಟನಾ ಶಕ್ತಿ, ಹಣಬಲ, ಯುವ ಬೆಂಬಲವನ್ನ ಹೊಂದಿರೋ DCM DK ಶಿವಕುಮಾರ್ ಸಂಪೂರ್ಣ ನೇತೃತ್ವದಲ್ಲಿ ಇಲ್ಲಿ ತನಕ ಚುನಾವಣೆ ನಡೆದಿಲ್ಲ. ಹಾಗಾಗಿ ಯಾವ ತಂತ್ರವನ್ನ ಹೂಡ್ತಾರೆ ಅನ್ನೋದು ಬಿಜೆಪಿಯನ್ನ ತುದಿಗಾಲಲ್ಲಿ ನಿಲ್ಲಿಸಿದೆ. ಇನ್ನು CM ಸಿದ್ದರಾಮಯ್ಯನವರ ವಿರುದ್ಧ ಅಧಿಕಾರ ದುರುಪಯೋಗ, ವಾಲ್ಮೀಕಿ ಹಗರಣಗಳಂತ ಆರೋಪ ಇದೆ. ಆದರೆ DCM DK ಶಿವಕುಮಾರ್ ಅವರ ವಿರುದ್ಧ ಇರೋ ಭ್ರಷ್ಟಾಚಾರದ ಆರೋಪಗಳು ವೈಯಕ್ತಿಕ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟವು. ಇವು ಇನ್ನೂ ಸಾಬೀತಾಗಿಲ್ಲ. ಹೀಗಾಗಿ ಬಿಜೆಪಿ DK ಶಿವಕುಮಾರ್ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನ ಹೊರಿಸೋದಕ್ಕೂ ಕೂಡ ತಿಣುಕಾಡಬೇಕಾಗತ್ತೆ. ಹೀಗಿರುವಾಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಂದಿನ ಎಲೆಕ್ಷನ್ ಫೇಸ್ ಮಾಡೋದು ಬಿಜೆಪಿಗೆ ಸುಲಭದ ದಾರಿ. SC/ST ಸಮುದಾಯದ ಈಗಿನ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಪರವಾಗಿರೋ ಹಾಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಬಿಜೆಪಿಗೆ ಇದು ಸ್ವಲ್ಪ ಲಾಭ ತಂದು ಕೊಡಬಹುದು. ಎಸ್, ಈಗಾಗಲೇ ಸಿದ್ದರಾಮಯ್ಯನವರ ಚುನಾವಣಾ ತಂತ್ರ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ಅದಕ್ಕೆ ಬಿಜೆಪಿಯ ಸದೃಢ ತಂತ್ರಗಾರಿಕೆ ಹೀಗೆ ಇರಬಹುದು ಅಂತ ಒಂದಷ್ಟು ಪ್ಲಾನ್ ಮಾಡಬಹುದು. ಆದ್ರೆ ಹೊಸ ಮುಖ, ಸಂಘಟನಾ ಶಕ್ತಿ, ಹಣಬಲ ಕಡಿಮೆ, ನಕಾರಾತ್ಮಕ ಅಂಶಗಳನ್ನ ಹೊಂದಿರೋ ಎಲ್ಲದಕ್ಕಿಂತ ಮುಖ್ಯವಾಗಿ ವೃತ್ತಿಪರವಾಗಿ ಚುನಾವಣೆಯನ್ನ ಎದುರಿಸೋಕೆ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಚುನಾವಣೆಯು ಎದುರಿಸಬಹುದಾದ
ಆದ ಬಿಜೆಪಿಗೆ ಸ್ವಲ್ಪ ಸವಾಲಾಗುತ್ತೆ. ಕರ್ನಾಟಕ ಬಿಜೆಪಿಯ ಈಗಿನ ದಯನೀಯ ಸ್ಥಿತಿ ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವಕ್ಕೆ ಸುಲಭದ ತುತ್ತಾಗುವ ಚಾನ್ಸಸ್ ಕೂಡ ಇದೆ. ಹೌದು, ಹೀಗಾಗಿಯೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ 2025ರ ಡಿಸೆಂಬರ್ ತನಕ ಮುಂದುವರೆದಿದ್ರೆ ಅವರ ನೇತೃತ್ವದಲ್ಲಿ 2028ರ ಎಲೆಕ್ಷನ್ ಕೂಡ ಫೇಸ್ ಮಾಡೋ ತರ ಆದ್ರೆ ಬಿಜೆಪಿಗೆ ಅನುಕೂಲಕರ ಅಂತ ಹೇಳಬಹುದು. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಎಷ್ಟೇ ಧನಾತ್ಮಕತೆಗಳನ್ನ ಹೊಂದಿದ್ರು ಕೂಡ ವಿವಿಧ ಜಾತಿಗಳ ನಡುವೆ ಅವರಿಗೆ ಸುಲಭದ ಎಂಟ್ರಿ ಇಲ್ಲ ಅನ್ನೋದು ಕೂಡ ಸತ್ಯ. ಅದನ್ನ ಸಿದ್ದರಾಮಯ್ಯನವರೇ ದೊರಕಿಸಿಕೊಡ್ಬೇಕು. ಹೀಗಾಗಿ ಸಿಎಂ ಗಾದಿಯನ್ನ ಹೈಕಮಾಂಡ್ ಮೂಲಕ ಕಿತ್ತುಕೊಳ್ಳುವ ಬದಲಿಗೆ ಸಿದ್ದರಾಮಯ್ಯನವರು ಮನವೊಲಿಸಿ ಅವರಿನಿಂದಲೇ ಪಡೆದುಕೊಳ್ಳುವುದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೃಷ್ಟಿಯಲ್ಲಿ ಒಳ್ಳೆಯದು ಅನ್ಸುತ್ತೆ. ಸಿದ್ದರಾಮಯ್ಯನವರ ಬಲದೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥರಾಗಿ ಚುನಾವಣೆಯನ್ನ ಫೇಸ್ ಮಾಡಬಲ್ಲರು. ಹೀಗಾಗಿ ಬಿಜೆಪಿ ಯಾರ ನೇತೃತ್ವದಲ್ಲಿ ಎಲೆಕ್ಷನ್ ನಡೆಯುತ್ತೆ, ಸಿದ್ದರಾಮಯ್ಯನ ಡಿಸಿಎಂ ಡಿಕೆ ಶಿವಕುಮಾರ ಇಬ್ಬರ ಬಲಾಬಲ ಏನು, ಯಾರ ನಾಯಕತ್ವ ವಹಿಸಿಕೊಂಡರೆ ಬಿಜೆಪಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದ ದಿಕ್ಕು ಹೇಗೆ ಬದಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.